ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಾಯಿಬಣ್ಣ, ಸಹಾಯಕ ಪ್ರಾಧ್ಯಾಪಕರು, ಸಮಾಜಶಾಸ್ತ್ರ ವಿಭಾಗ, ಶ್ರೀ ಪ್ರಭು ಮಹಾವಿದ್ಯಾಲಯ ಸುರಪುರ. ಈ ಸಂಸ್ಥೆಯಲ್ಲಿ ಕಳೆದ 10 ವರ್ಷಗಳಿಂದ ಸಮಾಜಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕನಾಗಿ, ವಿಭಾಗದ ಮುಖ್ಯಸ್ಥನಾಗಿ ಭಾಳ ಸಾರ್ಥಕವಾದಂಥ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಾಡಿನ ಖ್ಯಾತ ಪ್ರಕಾಶನ ಸಂಸ್ಥೆಯಾದ ಶ್ರೀ ಭಂಡಾರ ಪ್ರಕಾಶನ ಸಂಸ್ಥೆಯವರು ಮಾಡುತ್ತಿರುವಂಥ ಭಾಳ ಮೌಲಿಕ ಕಾರ್ಯ ಅದೇನೆಂದರೆ, ಹೈದರಾಬಾದ್ ಕರ್ನಾಟಕ ಭಾಗದ ಲೇಖಕರ ಪುಸ್ತಕ ಪರಿಚಯ ಸರಣಿಯಡಿಯಲ್ಲಿ ವಾರಕ್ಕೊಂದು ಪುಸ್ತಕಗಳ ಪರಿಚಯ ಕಾರ್ಯಕ್ರಮದಲ್ಲಿ ಇಂದು ನನಗೆ ಯಾದಗಿರಿ ಜಿಲ್ಲೆಯ ಯುವ ಪ್ರತಿಭಾನ್ವಿತ ಕವಿಯಾದ ಶ್ರೀ ಚೆನ್ನಪ್ಪ ಎಸ್ ಬಾಗ್ಲಿಯವರ ಪುಸ್ತಕ ಕವನ ಸಂಕಲನದ ಕುರಿತು ಪರಿಚಯ ಮಾಡಲಿಕ್ಕೆ ಅತ್ಯಂತ ಹರ್ಷವೆನಿಸುತ್ತದೆ. ಚೆನ್ನಪ್ಪ ಬಾಗ್ಲಿಯವರು ವಿದ್ಯಾರ್ಥಿ ದಶೆಯಿಂದಲೇ ಕವಿತೆ, ಕವನ ಸಂಕಲನಗಳ ಮೂಲಕ ಈ ಭಾಗದ ಯುವ ಮನಸ್ಸುಗಳನ್ನು ಪ್ರಭಾವಿಸಿರುವಂಥ ಒಬ್ಬ ಯುವ ಕವಿ ಎಂದೇ ಚಿರಪರಿಚಿತರಾದಂಥವರು. ಅಂತಹ ಯುವ ಕವಿಯಿಂದ ರಚಿತವಾದಂಥ ಚೊಚ್ಚಲ ಕೃತಿ ಅರಿವಿನ ಬಾಗಿಲು ಎನ್ನುವಂಥ ಚೊಚ್ಚಲ ಕೃತಿಯ ಕುರಿತು ನನ್ನ ಒಳನೋಟಗಳನ್ನು, ಗ್ರಹಿಕೆಗಳನ್ನು, ಆ ತಾತ್ವಿಕತೆಯನ್ನು ಪ್ರಚುರಪಡಿಸುವ ಭಾಗವಾಗಿ ಆ ಕೃತಿಯ ಕುರಿತು ನನ್ನ ಮನದಾಳದ ಮಾತುಗಳನ್ನು ಓದುಗ ವಲಯದ ಮುಂದಿರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೇನೆ. ಅರಿವಿನ ಬಾಗಿಲು ಎನ್ನುವಂತಹ ತಾತ್ವಿಕ ಕವನ ಸಂಕಲನದ ಕುರಿತು ನನ್ನ ಗ್ರಹಿಕೆಗಳನ್ನು ಓದುಗ ವಲಯದ ಮುಂದೆ ತೆಗೆದುಕೊಂಡು ಬರುವಂಥ ಪ್ರಯತ್ನದ ಭಾಗವಾಗಿ ನನ್ನ ಭಾವನೆಗಳನ್ನು ಓದುಗ ವಲಯದ ಮುಂದೆ ಇರಿಸುತ್ತಿದ್ದೇನೆ. ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ಐಕೂರು ಗ್ರಾಮದ ಯುವ ಪ್ರತಿಭಾವಂತ, ಬಿಸಿಲುನಾಡಿನ ದೇಸಿ ಸಾಹಿತ್ಯ ಕೃಷಿಕನಾದ ಶ್ರೀ ಚೆನ್ನಪ್ಪ ಬಾಗ್ಲಿಯವರಿಂದ ರಚಿತವಾದ ಅರಿವಿನ ಬಾಗಿಲು ಎನ್ನುವ ಕಾವ್ಯ ಪುಂಜ ಹಲವು ಬಹುಮುಖಿ ಆಶಯಗಳನ್ನು ತನ್ನಲ್ಲಿ ಗರ್ಭೀಕರಿಸಿಕೊಂಡು ಓದುಗ ವಲಯವನ್ನು ತನ್ನತ್ತ ಸೆಳೆಯುವ ಆಕರ್ಷಣೆಯನ್ನು ಹೊಂದಿದೆ. ಕವಿತೆ, ಕವನ ಎನ್ನುವುದು ನಿರ್ಮಲ ಮನಸ್ಸಿನ ಸೃಜನಶೀಲ ನಿರೂಪಣೆಯಾದರೂ ಅದು ತನ್ನ ಭಾವನೆಗೂ ಮೀರಿ ತನ್ನನ್ನು ಸಮಾಜಮುಖಿಯಾಗಿ ಚಾಚಿಕೊಂಡಾಗ ಮಾತ್ರ ಮೌಲಿಕತೆಯ ಸ್ವರೂಪವನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ. ಸಾಮಾಜಿಕ ಕಣ್ಣೋಟದ, ಸಾಮಾಜಿಕ ಸೂಕ್ಷ್ಮತೆಯ ಸಂವೇದನೆಯನ್ನು ಒಳಗೊಳ್ಳುವ ಸಾಹಿತ್ಯದ ಸೃಜಿಸುವಿಕೆಯು ಸಮಕಾಲೀನ ಅಗತ್ಯವಾಗಿದೆ. ಸಾಮಾಜಿಕ ಅನುಸಂಧಾನ ಮತ್ತು ಮುಖಾಮುಖಿಯ ಸಾಹಿತ್ಯದ ಪ್ರಕಾರಗಳು ಒಲುಮೆ ನಲುಮೆಯ ಮೂಲಕ ಸಮಾಜದಲ್ಲಿ ಸತಾಶಯವನ್ನು ಹರಡುವುದರಲ್ಲಿ ಎರಡು ಮಾತಿಲ್ಲ. ಇಂತಹ ಸವಾಲಿನ ಹೊಣೆಗಾರಿಕೆಯನ್ನು ಎಗಲೇರಿಸಿಕೊಂಡು ಈ ದಿಶೆಯಲ್ಲಿ ಫಲಪ್ರದವಾದ ಸಾಹಿತ್ಯವನ್ನು ಸೃಷ್ಟಿಸಿ ಅರಿವಿನ ಬೆಳಕಿನ ಮುಖೇನ ಸಾಹಿತ್ಯದ ಕ್ಷೇತ್ರದಲ್ಲಿ ಗಟ್ಟಿಯಾದ ಹೆಜ್ಜೆಗಳನ್ನಿಟ್ಟು ತಮ್ಮ ಚೊಚ್ಚಲ ಕವನ ಸಂಕಲನದ ಮುಖಾಂತರ ಅಕ್ಷರ ಲೋಕದ ಅರಿವಿಗರ ಗಮನಕ್ಕೆ ಸೆಳೆದಿದೆ. ಅರಿವನ್ನೇ ಪ್ರಧಾನವಾಗಿಸಿ ಈ ಪ್ರಜ್ಞೆಯನ್ನು ಜನಸಮುದಾಯಗಳಲ್ಲಿ ತರಿಸಿ ಬದಲಾವಣೆ ತರುವ ನಿಟ್ಟಿನಲ್ಲಿ ಈ ಕವನ ಸಂಕಲನ ಸಾರ್ಥಕತೆಯನ್ನು ಪಡೆದುಕೊಳ್ಳುತ್ತದೆ. ಕವಿ ಈ ಕವನ ಸಂಕಲನದಲ್ಲಿ 4 ಪ್ರಧಾನ ಅಂಶಗಳಿಗೆ ಸ್ಥಳ ಒದಗಿಸಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತದೆ. ಪ್ರೀತಿ, ಪ್ರೇಮ, ನಿಸರ್ಗದ ಒಲವು, ಮಣ್ಣಿನ ಮಕ್ಕಳ ಅಥವಾ ನೇಗಿಲ ಯೋಗಿಯ ಬದುಕು ಬವಣೆ ಮತ್ತು ಸಮಕಾಲೀನ ಸಾಮಾಜಿಕ ಸಂದರ್ಭಗಳನ್ನು ನವೀರಾಗಿ ನಿರೂಪಿಸಿ ಯಥಾವತ್ತಾಗಿ ಕಟ್ಟಿಕೊಟ್ಟಿದ್ದಾರೆ. ಒಟ್ಟು 40 ಕವನಗಳ ಬೃಹತ್ ಜೀವನ್ಮುಖಿ ಸಂದೇಶವನ್ನು ಸಮಾಜದೆದುರು ತೆರೆದಿಡುತ್ತದೆ. ಬಹು ಆಯಾಮಗಳ ಮೂಲಕ ಸಮಾಜವನ್ನು ಅವಲೋಕಿಸಿ ಸಾಮಾಜಿಕ ಸತ್ಯಗಳನ್ನು ಕವಿಗಳು ಕವನದೊಳಗೆ ಎಳೆದು ತಂದಿದ್ದಾರೆ. ಬುದ್ಧನ ಶಾಂತಿಯ ಸೆಲೆ, ಬಸವನ ಕಾಯಕದ ಕಲೆ, ಬಾಬಾ ಸಾಹೇಬರ ಜೀವನ್ಮುಖಿ ಸಂದೇಶಗಳ ಅಲೆ ಇಡೀ ಕವನ ಸಂಕಲನವನ್ನು ಸಮೃದ್ಧಗೊಳಿಸಿದೆ. ಪ್ರಬುದ್ಧತೆ ನಾಡಿಗೆ ಒತ್ತಾಯಿಸುವ ಈ ಸುಧಾರಣೆಗಾರರ ವೈಚಾರಿಕ ಮುನ್ನೋಟವು ಕವನಗುಚ್ಛಕ್ಕೆ ಜೀವಪರತೆಯ ಮೆರಗನ್ನು ನೀಡಿದೆ. ಬುದ್ಧನ ಶಾಂತಿಯ ಹಂಬಲದ ಮೂಲಕ ತೆರೆದುಕೊಳ್ಳುವ ಈ ಕಾವ್ಯ ಪ್ರಕಾರವು ನಾಡಿನ ದೊರೆಗಳು ನಾವಾಗೋಣ ಎನ್ನುವ ಆಶಾವಾದದೊಂದಿಗೆ ಕೊನೆಗೊಳ್ಳುತ್ತದೆ. ಇದರಲ್ಲಿ ದಾಖಲಾದ ಪ್ರತಿ ಕವಿತೆಯು ತನ್ನದೇ ಆದ ಮಹತ್ವವನ್ನು ಪಡೆದುಕೊಳ್ಳುವುದರ ಮುಖೇನ ಓದುಗರನ್ನು ಆವರಿಸಿಕೊಳ್ಳುವ ಗುಣವನ್ನು ಹೊಂದಿದೆ. ಬುದ್ಧ ಮತ್ತು ನಾನು ಎನ್ನುವ ಕವಿತೆಯು ಶಾಂತಿಯ ಅನುಷ್ಠಾನದ ಮಹತ್ವವನ್ನು ಎತ್ತಿ ಹಿಡಿಯುತ್ತದೆ. ಹಿಂಸಾ ಮನೋಸ್ಥಿತಿಯು ಬದುಕನ್ನು ಪಲ್ಲಟವಾಗಿಸಿ ಅರಾಜಕತೆಯತ್ತ ಕೊಂಡೊಯ್ಯುತ್ತದೆ
ಇಂದಿನ ನವೀನ ಜಗದ ಬಹುದೊಡ್ಡ ಸವಾಲು ಶಾಂತಿಯನ್ನು ಪಡೆದುಕೊಳ್ಳುವುದೇ ಆಗಿದೆ. ಶಾಂತಿಯನ್ನು ಬರಮಾಡಿಕೊಂಡರೆ ಸಮಸ್ಯೆಗಳ ಹರಣ ಮಾಡಬಹುದು ಎನ್ನುವ ದೃಷ್ಟಿಯ ನೆಲೆಯಲ್ಲಿ ಕವಿಗಳು ಈ ಕವನದಲ್ಲಿ ಬುದ್ಧನನ್ನು ಶಾಂತಿಯ ಪ್ರತಿಮೆಯನ್ನಾಗಿಸಿ ಜಗತ್ತಿಗೆ ಶಾಂತಿಯ ಮಹತ್ವವನ್ನು ಈ ಮೂಲಕ ಸಾರಿರುವುದು ಈ ಕವನದ ಮುಖಾಂತರ ಸ್ಪಷ್ಟವಾಗುತ್ತದೆ. ಶಾಂತಿಯು ಹಿಂಸೆಯನ್ನು ಹಿಮ್ಮೆಟ್ಟಿಸುವ ಬಹುದೊಡ್ಡ ಆಯುಧವಾಗಿದೆ. ಹಾಗಾಗಿ ಇಡೀ ಸಮಾಜವನ್ನು ಶಾಂತಿಯನ್ನು ತಂದುಕೊಂಡು ಹಿಂಸೆಯನ್ನು ಮುರಿಯಬೇಕು ಎನ್ನುವ ವಿಸ್ತಾರವಾದ ಅಂಶವನ್ನು ಕವಿ ಈ ಕವಿತೆಯಲ್ಲಿ ಅಭಿವ್ಯಕ್ತಿಸಿದ್ದಾರೆ. ಬಸವ ಬೆಳಕು ಎನ್ನುವ ಮತ್ತೊಂದು ಕವನವು ಸಾಮಾಜಿಕ ಸಂವೇದನೆಯನ್ನು ಪ್ರಚುರಪಡಿಸಿ ಈ ದಿಶೆಯಲ್ಲಿ ಮೂಡಿಬಂದಿದೆ. ಬಸವಣ್ಣನವರ ಸೈದ್ಧಾಂತಿಕ ಮೂಲವಾದ ವಚನಗಳು ಸಮಾಜವನ್ನು ಪರಿವರ್ತನೆಯ ಮುಖವಾಣಿಯನ್ನು ಹೊಂದಿರುವುದು ಸರ್ವವಿದಿತವಾದದ್ದು. ಈ ಕವನದಲ್ಲಿ ಕವಿ ಬಸವನನ್ನು ಓರೆಗಣ್ಣಿನಿಂದ ನೋಡದೆ ಪೂರ್ಣ ದೃಷ್ಟಿಯ ಮೂಲಕ ಚಿತ್ತಹರಿಸಿ ಅವರ ಸದಾಶಯದ ತುಡಿತವನ್ನು ಅನಾವರಣಗೊಳಿಸಿದ್ದಾರೆ. ಬಹುತ್ವದ ಅಂಶಗಳ ಮಹಾಮತ್ತವಾಗಿ ಬಸವನನ್ನು ಗ್ರಹಿಸುವ, ಪರಿಭಾವಿಸುವ ಅಗತ್ಯತೆಯನ್ನು ಸಮಯೋಚಿತವಾಗಿ ಈ ಕವಿತೆಯನ್ನು ರಚಿಸಿರುವುದು ಎದ್ದು ಕಾಣುತ್ತದೆ. ಬಸವನನ್ನು ಕೇವಲ ಆರಾಧನಾ ನೆಲೆಗೆ ಸೀಮಿತಗೊಳಿಸದೆ ಸಮಕಾಲೀನ ಸಾಮಾಜಿಕ ವಾಸ್ತವತೆಯನ್ನು ಅನಾವರಣಗೊಳಿಸಿ ಈ ದಿಶೆಯಲ್ಲಿ ಬಸವನ ವಿಚಾರಗಳ ಬೆಳಕು ಢಾಳಾದ ಸಾಮಾಜಿಕ ಸನ್ನಿವೇಶಗಳಿಗೆ ಪರಿಹಾರವನ್ನು ನೀಡಲಿ ಎನ್ನುವ ಭಾವಾಭಿವ್ಯಕ್ತಿ ಇಡೀ ಕವಿತೆಯನ್ನು ಆವರಿಸಿರುವುದು ಸ್ಪಷ್ಟ. ಮುಕ್ತಿ ತೋರಿದ ಧೀರ ಎನ್ನುವ ಕವನವು ಕೂಡ ಅನೇಕ ಅನುಪಮವಾದ ಸಾಮಾಜಿಕ ಸತ್ಯ ಸಂಗತಿಗಳನ್ನು ತನ್ನ ಒಡಲಲ್ಲಿ ಇಟ್ಟುಕೊಂಡಿರುವುದು ಕವಿತೆಯ ಭಾವವನ್ನು ಗಮನಿಸಿದಾಗ ಗೊತ್ತಾಗುತ್ತದೆ. ಈ ಕವನ ನಾವು ಈ ನೆಲದ ಅಲಕ್ಷಿತ ಸಮುದಾಯಗಳ ತವಕ ತಲ್ಲಣಗಳನ್ನು